ಮಹೇಂದ್ರ ಅಂದ ತಕ್ಷಣ ನೆನಪಿಗೆ ಬರುವುದು ಹಳ್ಳಿಗಳಲ್ಲಿ ಸುತ್ತಾಡುವ ಟ್ರ್ಯಾಕ್ಟರ್ಗಳು ಹಾಗೂ ನಾವು ದಿನನಿತ್ಯ ರೋಡಲ್ಲಿ ನೋಡುವ ಭಾರಿ SUV ಕಾರ್ಗಳು. ಮಹೇಂದ್ರ ಅನ್ನೋ ಬ್ರ್ಯಾಂಡ್ಗೆ ಇಷ್ಟು ಒಳ್ಳೆ ಹೆಸರು ಬರೋದಕ್ಕೆ ಒಬ್ಬ ವ್ಯಕ್ತಿಯ ನಿರ್ವಿರಾಮ ಪರಿಶ್ರಮವಿದೆ. ಅವರೇ ಆನಂದ್ ಮಹೇಂದ್ರ. ಈ ಹೆಸರು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ನಲ್ಲಿ ಕೇಳ್ತಾನೆ ಇರ್ತೀವಿ. ಒಬ್ಬ ವೃದ್ಧೆಗೆ ಬೇಕಾದ ಸಹಾಯ ಮಾಡ್ತಾರೆ, ಒಬ್ಬ ಕ್ರೀಡಾಕಾರನಿಗೆ ಬೇಕಾದ ಪ್ರೋತ್ಸಾಹ ಕೊಡ್ತಾರೆ. ಯಾರಾದರೂ ಯಾವುದಾದ್ರೂ ಒಂದು ಹೊಸ ಆವಿಷ್ಕಾರವನ್ನ ಮಾಡಿದಾಗ, ಪ್ರತಿಭಾವಂತ ವ್ಯಕ್ತಿಗಳ ಬಗ್ಗೆ ಅವರಿಗೆ ತಿಳಿದಾಗ ಒಂದು ಚೂರು ಅಹಂಕಾರ ಇಲ್ಲದೆ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಸಿನಿಮಾ ನಟರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಅಭಿಮಾನಿಗಳಿರುವುದು ಸಹಜ. ಆದರೆ ಬಿಸ್ನೆಸ್ ಮ್ಯಾನ್ಗಳಿಗೆ ಅಭಿಮಾನಿಗಳಿರುವುದು ಅತ್ಯಂತ ವಿರಳ. ಅಂತಹ ಗೌರವ ರತನ್ ಟಾಟಾ ಆದ್ಮೇಲೆ ಆನಂದ್ ಮಹೇಂದ್ರ ಅವರಿಗೆ ಲಭಿಸಿದೆ. ನಮ್ಮ ದೇಶದಲ್ಲಿ ರತನ್ ಟಾಟಾ ಅವರನ್ನ ಹೊರತುಪಡಿಸಿ ಜಾಸ್ತಿ ಜನ ಇಷ್ಟಪಡುವ ಬಿಸ್ನೆಸ್ ಮ್ಯಾನ್ ಅಂದ್ರೆ ಅದು ಆನಂದ್ ಮಹೇಂದ್ರನೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ, ಹಾಗಾದ್ರೆ ಜನ ಇವರನ್ನ ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ? ನಾವು ದಿನನಿತ್ಯ ನೋಡುವ ಮಹೇಂದ್ರ ಗ್ರೂಪ್ನ ಚರಿತ್ರೆ ಏನು? ಆನಂದ್ ಮಹೇಂದ್ರ ಅವರ ಹಿನ್ನೆಲೆ ಏನು? ಮಹೇಂದ್ರ ಗ್ರೂಪ್ ಹೇಗೆ ಸಕ್ಸಸ್ಫುಲ್ ಆಗಿ ನಡೆಸಿದ್ರು? ಇವೆಲ್ಲ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಆನಂದ್ ಮಹೇಂದ್ರ ಅವರ ಬಗ್ಗೆ ಹಾಗೂ ಮಹೇಂದ್ರ ಗ್ರೂಪ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಅದು 1945 ಅಕ್ಟೋಬರ್ 2 ಜಗದೀಶ್ ಚಂದ್ರ ಮಹೇಂದ್ರ ಹಾಗೂ ಕೈಲಾಶ್ ಚಂದ್ರ ಮಹೇಂದ್ರ ಅನ್ನೋ ಇಬ್ಬರು ಸಹೋದರರು ತಮ್ಮ ಸ್ನೇಹಿತರಾದ ಮಲ್ಲಿಕ್ ಗುಲಾಂ ಮೊಹಮ್ಮದ್ ಜೊತೆ ಸೇರಿ ಮಹೇಂದ್ರ ಅಂಡ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಒಂದು ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ಇದು ಒಂದು ಸ್ಟೀಲ್ ಟ್ರೇಡಿಂಗ್ ಕಂಪನಿಯಾಗಿ ಪ್ರಾರಂಭವಾಗುತ್ತೆ. ಆದರೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಭಾರತ ಪಾಕಿಸ್ತಾನ ವಿಭಜನೆವಾಗುತ್ತೆ. ಆಗ ಮಲ್ಲಿಕ್ ಗುಲಾಂ ಮೊಹಮ್ಮದ್ ಅವರಿಗೆ ಪಾಕಿಸ್ತಾನದ ಮೊದಲ ಫೈನಾನ್ಸ್ ಮಿನಿಸ್ಟರ್ ಆಗುವ ಅವಕಾಶ ಬರುತ್ತೆ. ಹಾಗಾಗಿ ಮಲ್ಲಿಕ್ ಗುಲಾಂ ಅವರು ತಮ್ಮ ಕಂಪನಿಯ ಭಾಗಸ್ವಾಮ್ಯವನ್ನು ಮಾರಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಹಾಗಾಗಿ ನಂತರ ಮಹೇಂದ್ರ ಅಂಡ್ ಮೊಹಮ್ಮದ್ ಕಂಪನಿನ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯಾಗಿ ಬದಲಾಗುತ್ತೆ. ನಂತರ ಒಂದು ಬಾರಿ ಮಹೇಂದ್ರ ಸಹೋದರಿಬ್ಬರು ವಿದೇಶಕ್ಕೆ ಹೋದಾಗ ವಿಲ್ಲಿಸ್ ಜೀಪ್ಗಳನ್ನ ನೋಡ್ತಾರೆ. ಇಂತಹ ಜೀಪ್ಗಳು ಭಾರತೀಯ ರಸ್ತೆಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇಬ್ಬರು ಸಹೋದರರು ಅಭಿಪ್ರಾಯಕ್ಕೆ ಬರ್ತಾರೆ. ನಂತರ ವಿಲ್ಲಿಸ್ ಜೀಪ್ಗಳನ್ನ ಭಾರತ ದೇಶದಲ್ಲಿ ತಯಾರಿಸಲು ಲೈಸೆನ್ಸ್ ಪಡೆದು 1949ರಲ್ಲಿ ಈ ವಿಲ್ಲಿಸ್ ಜೀಪ್ಗಳನ್ನ ತಯಾರಿಸಲು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ವಿಲ್ಲಿಸ್ ಜೀಪ್ಗಳು ಭಾರತೀಯ ಮಾರುಕಟ್ಟೆಯಲ್ಲಿ ತುಂಬಾನೇ ಸಕ್ಸಸ್ ಆಗ್ತವೆ. ಈ ಹಿಂದೆ ನಾವು ಗಮನಿಸಿದ್ರೆ ಪೊಲೀಸ್ ಜೀಪ್ಗಳೆಲ್ಲ ಮಹೇಂದ್ರ ಕಂಪನಿಯ ಜೀಪ್ಗಳೇ ಆಗಿದ್ದವು. ಹೀಗೆ ದಿನ ಕಳೆಯುತ್ತಾ 1955 ಮೇ 1ರಂದು ಹರೀಶ್ ಮಹೇಂದ್ರ ಹಾಗೂ ಇಂದ್ರಾ ಮಹೇಂದ್ರ ಅನ್ನೋ ದಂಪತಿಗೆ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಆ ಗಂಡು ಮಗುವಿಗೆ ಆ ದಂಪತಿಗಳು ಆನಂದ್ ಮಹೇಂದ್ರ ಅಂತ ನಾಮಕರಣ ಮಾಡ್ತಾರೆ. ಈ ಮಹೇಂದ್ರ ಕಂಪನಿಯ ಫೌಂಡರ್ಗಳಲ್ಲಿ ಒಬ್ಬರಾದ ಜಗದೀಶ್ ಚಂದ್ರ ಮಹೇಂದ್ರ ಅವರ ಮೊಮ್ಮಗನೇ ಆನಂದ್ ಮಹೇಂದ್ರ. ಈ ಆನಂದ್ ಮಹೇಂದ್ರ ಅವರ ಬಾಲ್ಯದ ವಿದ್ಯಾಭ್ಯಾಸವೆಲ್ಲ ತಮಿಳುನಾಡಿನ ಲಾರೆನ್ಸ್ ಸ್ಕೂಲ್ನಲ್ಲಿ ಆಗುತ್ತೆ. ಆನಂದ್ ಮಹೇಂದ್ರಗೆ ಸಿನಿಮಾ ರಂಗದಲ್ಲಿ ತುಂಬಾನೇ ಆಸಕ್ತಿ ಇರುತ್ತೆ. ಹಾಗಾಗಿ ಇವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಫಿಲ್ಮ್ ಮೇಕಿಂಗ್ ಅಂಡ್ ಆರ್ಕಿಟೆಕ್ಚರ್ನಲ್ಲಿ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ. ಆದರೆ ನಂತರ ಆನಂದ್ ಮಹೇಂದ್ರ ಅವರ ಮನಸ್ಸು ನಿಧಾನವಾಗಿ ಬಿಸ್ನೆಸ್ ಕಡೆಗೆ ಸೆಳೆಯಲು ಪ್ರಾರಂಭವಾಗುತ್ತೆ. ಹಾಗಾಗಿ ನಂತರ ಮತ್ತೆ ಆನಂದ್ ಮಹೇಂದ್ರ ಅವರು ಅದೇ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ MBA ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ. ಆನಂದ್ ಮಹೇಂದ್ರ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದಬೇಕಾದ್ರೆ ಮೈಕ್ರೋಸಾಫ್ಟ್ ಫೌಂಡರ್ ಆದ ಬಿಲ್ ಗೇಟ್ಸ್ ಇವರ ಕ್ಲಾಸ್ಮೇಟ್ ಆಗಿದ್ರು. 1955ರಲ್ಲಿ ಮಹೇಂದ್ರ ಕಂಪನಿ ಒಂದು ಅಮೆರಿಕನ್ ಕಂಪನಿ ಜೊತೆ ಸೇರಿ ಟ್ರ್ಯಾಕ್ಟರ್ಸ್, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್, ಕನ್ಸ್ಟ್ರಕ್ಷನ್ ಮಷಿನರೀಸ್, ಟ್ರಕ್ಸ್ಗಳನ್ನ ತಯಾರಿಸುವ ರಂಗದಲ್ಲಿ ಕಾಲಿಡುತ್ತೆ. ಹಾಗೆ ತಯಾರಾದ ಮಹೇಂದ್ರ ಟ್ರ್ಯಾಕ್ಟರ್ಗಳು ರೈತರಿಗೆ ಬಲು ಇಷ್ಟವಾದ ಬ್ರ್ಯಾಂಡ್ ಆಗಿ ಹೆಸರು ಮಾಡುತ್ತೆ. ಟ್ರ್ಯಾಕ್ಟರ್ ಅಂದ್ರೆ ಮಹೇಂದ್ರ ಅನ್ನೋ ಮಟ್ಟಕ್ಕೆ ಕಂಪನಿ ಬೆಳೆದು ನಿಲ್ಲುತ್ತೆ. ಈಗ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಟ್ರ್ಯಾಕ್ಟರ್ ಅಂದ್ರೆ ಮಹೇಂದ್ರ ಕಂಪನಿಯದ್ದೇ ಆಗಿದೆ. ಮತ್ತೊಂದು ಕಡೆ ಆನಂದ್ ಮಹೇಂದ್ರ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ಮೇಲೆ ತಮ್ಮದೇ ಆದ ಮಹೇಂದ್ರ ಸ್ಟೀಲ್ ಕಂಪನಿಯಲ್ಲಿ ಸಾಮಾನ್ಯ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಪೋಸ್ಟ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ನಂತರ ಹಂತ ಹಂತವಾಗಿ ಬೆಳೀತಾ 1997ರಲ್ಲಿ ಮಹೇಂದ್ರ ಗ್ರೂಪ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ 2012ರ ಹೊತ್ತಿಗೆ ಚೇರ್ಮನ್ ಸ್ಥಾನದ ಮಟ್ಟಕ್ಕೆ ಬೆಳೀತಾರೆ. ಕಂಪನಿಗೆ ಸೇರಿದ ಪ್ರಾರಂಭದಿದ್ದರೂ ಎಷ್ಟೋ ಕಷ್ಟಗಳನ್ನ ಸವಾಲುಗಳನ್ನ ಎದುರಿಸುವ ಸಂದರ್ಭಗಳು ಆನಂದ್ ಮಹೇಂದ್ರ ಅವರ ಎದುರು ಬರುತ್ತೆ. 1996ರಲ್ಲಿ ಮಹೇಂದ್ರ ಕಂಪನಿ ಕಾರ್ ಮ್ಯಾನುಫ್ಯಾಕ್ಚರ್ ರಂಗಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡುತ್ತೆ. ಆದರೆ ಅವರಲ್ಲಿ ಬೇಕಾದ ಸರಿಯಾದ ತಂತ್ರಜ್ಞಾನ ಇರುವುದಿಲ್ಲ. ಅದಕ್ಕೆ ಪ್ರಮುಖ ಕಾರ್ ಕಂಪನಿಯಾದ ಫೋರ್ಡ್ ಕಂಪನಿ ಜೊತೆ ಸೇರಿ ಎಸ್ಕಾಟ್ ಅನ್ನೋ ಕಾರನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾರೆ. ಆದರೆ ಆ ಮಾಡೆಲ್ ಮಾರ್ಕೆಟ್ನಲ್ಲಿ ಫೇಲ್ ಆಗುತ್ತೆ, ಅಷ್ಟೊಂದು ಸಕ್ಸಸ್ ಆಗುವುದಿಲ್ಲ. ಆದರೂ ಕೂಡ ಆನಂದ್ ಮಹೇಂದ್ರ ನಂಬಿಕೆ ಕಳೆದುಕೊಳ್ಳದೆ ನಂತರದ ದಿನಗಳಲ್ಲಿ ಯಾರ ಸಹಾಯವಿಲ್ಲದೆ ಕಾರ್ ತಯಾರಿಸಲು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಇಂಟರ್ನ್ಯಾಷನಲ್ ಕಂಪನಿ ಸಹಾಯ ಪಡೆದುಕೊಂಡೇ ಕಾರ್ ಮಾಡಲ್ ಫೇಲ್ ಆಗಿದೆ. ಇನ್ನು ಸ್ವಂತ ಕಾರ್ ನಿರ್ಮಾಣ ಮಾಡಿದ್ರೆ ಹೇಗಿರುತ್ತೆ ಏನೋ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಮತ್ತೊಂದು ಕಡೆ ಇದೊಂದು ವೇಸ್ಟ್ ಐಡಿಯಾ ಅಂತ ತುಂಬಾ ಜನ ಟೀಕೆ ಮಾಡ್ತಾರೆ.
ಇದ್ಯಾವುದಕ್ಕೂ ಕಿವಿಗೂಡದ ಆನಂದ್ ಮಹೀಂದ್ರ ಅವರು 2000ನೇ ಸಾಲಲ್ಲಿ ಭಾರತದ ರಸ್ತೆಗೆ ಸರಿ ಹೊಂದುವ ಹಾಗೆ ಒಂದು ಪವರ್ಫುಲ್ ಇಂಜಿನ್ನೊಂದಿಗೆ ಜೊತೆಗೂಡಿದ ಮಹೀಂದ್ರ ಬೊಲೆರೋನು ಒಂದು SUV ಕಾರನ್ನ ಲಾಂಚ್ ಮಾಡ್ತಾರೆ. ಆ ಮಾಡೆಲ್ ಭಾರತದ ಮಾರುಕಟ್ಟೆಯಲ್ಲಿ ಸೂಪರ್ ಹಿಟ್ ಆಗತ್ತೆ. ಈ ಮಾಡೆಲ್ ಎಷ್ಟರ ಮಟ್ಟಿಗೆ ಫೇಮಸ್ ಆಗತ್ತೆ ಅಂದ್ರೆ ಸತತ 10 ವರ್ಷಗಳ ಕಾಲ ಭಾರತದ ಹೈಯೆಸ್ಟ್ ಸೇಲಿಂಗ್ ಆಗಿ ಈ ಬೊಲೆರೋ ಹೊರಹೊಮ್ಮತ್ತೆ. ಆದರೆ ಬೊಲೆರೋ ಸೂಪರ್ ಹಿಟ್ ಆದ್ರೂ ಕೂಡ ಮಾರುತಿ 800 ಹಾಗೂ ಹುಂಡೈ ಕಾರುಗಳು ಮಾರ್ಕೆಟ್ ಅನ್ನ ಅಕ್ವೈರ್ ಮಾಡಿಕೊಂಡಿದ್ದು ಫ್ಯಾಮಿಲಿ ಕಾರುಗಳಾಗಿದ್ದರಿಂದ ಹಾಗೂ ಕಡಿಮೆ ಬಜೆಟ್ನಲ್ಲಿ ಗ್ರಾಹಕರಿಗೆ ಸಿಗುವುದರಿಂದ ಮಾರ್ಕೆಟ್ ಸೇರ್ನ ಬಹುಪಾಲು ಮಾರುತಿ ಕಂಪನಿ ಕೈಯಲ್ಲಿತ್ತು. ನಂತರ 2000 ಹಾಗೂ 2001ನೇ ಸಾಲಿನಲ್ಲಿ ಮಹೇಂದ್ರ ಸೇರ್ಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ಆನಂದ್ ಮಹೇಂದ್ರ ಎದೆಗುಂದದೆ 2002ರಲ್ಲಿ ಇನ್ನೊಂದು ಆಯುಧವನ್ನು ಪ್ರಯೋಗ ಮಾಡ್ತಾರೆ. ಅದೇ ಮಹೇಂದ್ರ ಸ್ಕಾರ್ಪಿಯೋ. ಈ ಒಂದು ಮಾಡೆಲ್ ಭಾರತದ ಕಾರು ಮಾರುಕಟ್ಟೆಯಲ್ಲಿ ಸಂಚಲನವನ್ನು ಹುಟ್ಟುಹಾಕತ್ತೆ. ಮಹೇಂದ್ರ ಸ್ಕಾರ್ಪಿಯೋ ಮಹೇಂದ್ರ ಗ್ರೂಪ್ನ ಮತ್ತೆ ಎದ್ದು ನಿಲ್ಲುವ ಹಾಗೆ ಮಾಡುತ್ತೆ. ಕೇವಲ ಭಾರತ ದೇಶದಲ್ಲೇ ಅಷ್ಟೇ ಅಲ್ಲ, ಆಫ್ರಿಕನ್, ಯುರೋಪಿಯನ್, ಏಷ್ಯನ್ ಖಂಡಗಳಲ್ಲಿ ಕೂಡ ಸ್ಕಾರ್ಪಿಯೋ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಈಗಲೂ ಸ್ಕಾರ್ಪಿಯೋ ಕಾರ್ ಅಂದ್ರೆ ಎಷ್ಟೋ ಗ್ರಾಹಕರ ಡ್ರೀಮ್ ಕಾರ್ ಅಂತಾನೆ ಹೇಳ್ಬೋದು. ಇದಾದ ನಂತರ ಥಾರ್, XUV 500 ಮಾಡೆಲ್ಗಳು ಭಾರಿ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತವೆ. ಅಷ್ಟೇ ಅಲ್ಲ, XUV 300 ಅಂತೂ 5 ಸ್ಟಾರ್ ರೇಟಿಂಗ್ನೊಂದಿಗೆ ಭಾರತ ದೇಶದಲ್ಲೇ ಒನ್ ಆಫ್ ದಿ ಬೆಸ್ಟ್ ಸೇಫ್ಟಿ ಕಾರ್ ಆಗಿ ಖ್ಯಾತಿ ಪಡೆದಿದೆ. ಮಹೇಂದ್ರ ಕಂಪನಿ ಹಂತ ಹಂತವಾಗಿ ಬೆಳೆಯುತ್ತಾ ಬೇರೆ ಬೇರೆ ರಂಗದಲ್ಲಿ ವಿಸ್ತರಿಸುತ್ತಾ ಎಷ್ಟೋ ಕಂಪನಿಗಳನ್ನ ತನ್ನಲ್ಲಿ ಸೇರಿಸಿಕೊಳ್ಳಲು ಪ್ರಾರಂಭ ಮಾಡುತ್ತೆ. 1999ರಲ್ಲಿ ಗುಜರಾತ್ ಟ್ರ್ಯಾಕ್ಟರ್ಸ್ ಅನ್ನು ಖರೀದಿ ಮಾಡಿ ತನ್ನಲ್ಲಿ ಸೇರಿಸಿಕೊಳ್ಳುತ್ತೆ. ಮತ್ತೆ 8 ವರ್ಷಗಳು ಕಳೆದ ನಂತರ ಪಂಜಾಬ್ ಟ್ರ್ಯಾಕ್ಟರ್ಸ್ನ ಖರೀದಿ ಮಾಡಿ ಸ್ವರಾಜ್ ಟ್ರ್ಯಾಕ್ಟರ್ಸ್ ಆಗಿ ಬದಲಾವಣೆ ಮಾಡಿದ್ರು. ಅಷ್ಟೇ ಅಲ್ಲ, 2009ರಲ್ಲಿ ಸತ್ಯಂ ಕಂಪ್ಯೂಟರ್ ಸ್ಕ್ಯಾಮ್ ನಂತರ ಆ ಸತ್ಯಂ ಕಂಪ್ಯೂಟರ್ನ ಧೈರ್ಯವಾಗಿ ಖರೀದಿ ಮಾಡಿ ಟೇಕ್ ಮಹೇಂದ್ರ ಜೊತೆ ಸೇರಿಸಿ ಎಷ್ಟೋ ಕೇಸ್ಗಳಲ್ಲಿ ಸಾಲದಲ್ಲಿ ಮುಳುಗಿ ಹೋಗಿದ್ದ ಕಂಪನಿಯನ್ನ ಲಾಭದ ದಾರಿಗೆ ತರ್ತಾರೆ. ಅದೇ ತರಹ 2010ರಲ್ಲಿ ರೇವಾ ಎಲೆಕ್ಟ್ರಿಕ್ ಕಾರ್ ಕಂಪನಿ ಹಾಗೂ 2011ರಲ್ಲಿ ಸ್ಯಾಂಗ್ಯುಂಗ್ ಮೋಟರ್ಸ್ ಅನ್ನ ಖರೀದಿ ಮಾಡ್ತಾರೆ. ಹೀಗೆ ಮಹೇಂದ್ರ ಗ್ರೂಪ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಕಂಪನಿನ ಖರೀದಿ ಮಾಡಿದೆ. 9 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ. 2010ರಲ್ಲಿ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿದ ಒಬ್ಬ ವ್ಯಕ್ತಿ ಆನಂದ್ ಮಹೇಂದ್ರ ಅವರನ್ನ ಭೇಟಿ ಮಾಡ್ತಾರೆ. ಆ ವ್ಯಕ್ತಿಯ ಮೇಧಸ್ಸು ಮೆಚ್ಚಿ ಆತ ಹೊಸದಾಗಿ ಪ್ರಾರಂಭ ಮಾಡಿದ ಕಂಪನಿಯಲ್ಲಿ ಆನಂದ್ ಮಹೇಂದ್ರ ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ. ಈಗ ಆ ಕಂಪನಿ ಭಾರತ ದೇಶದ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾದ ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿ ಬೆಳೆದು ನಿಂತಿದೆ. ಹೀಗೆ ಕೇವಲ ಸ್ಟೀಲ್, ಕಾರ್ಸ್, ಟ್ರ್ಯಾಕ್ಟರ್ಸ್ಗಳಲ್ಲದೆ ಏರೋಸ್ಪೇಸ್, ಅಗ್ರಿಕಲ್ಚರ್ ಬಿಸ್ನೆಸ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್, ಡಿಫೆನ್ಸ್, ಎನರ್ಜಿ, ಫೈನಾನ್ಸ್, ಇನ್ಶೂರೆನ್ಸ್, IT, ಹಾಸ್ಪಿಟಾಲಿಟಿ, ಲಾಜಿಸ್ಟಿಕ್, ರಿಯಲ್ ಎಸ್ಟೇಟ್ ಹೀಗೆ 22 ಕ್ಷೇತ್ರಗಳಲ್ಲಿ 100ಕ್ಕೂ ಅಧಿಕ ದೇಶದಲ್ಲಿ ಮಹೇಂದ್ರ ಗ್ರೂಪ್ ವಿಸ್ತರಿತವಾಗಿದೆ. ಇದಕ್ಕೆ ಕಾರಣ ಮಹೇಂದ್ರ ಗ್ರೂಪ್ ಅನ್ನ ಮುನ್ನಡೆಸುತ್ತಿರುವ ಆನಂದ್ ಮಹೇಂದ್ರನೇ ಅಂತ ಹೇಳ್ಬೋದು. ಇದೆಲ್ಲ ಆನಂದ್ ಮಹೇಂದ್ರ ಅವರ ಒಂದು ಮುಖವಾದ್ರೆ ಇನ್ನೊಂದು ಮುಖ ಇವರು ಬರೀ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ ಹೌದು. ಇವರಿಗೆ ಟ್ವಿಟರ್ನಲ್ಲಿ 92 ಲಕ್ಷ ಜನ ಫಾಲೋವರ್ಗಳಿದ್ದಾರೆ. ಈ ಟ್ವಿಟರ್ ವೇದಿಕೆಯಾಗಿ ಅವರು ಜನರ ಸಂಪರ್ಕದಲ್ಲಿದ್ದಾರೆ. ಸಮಯ ಸಿಕ್ಕಾಗ ಬರೀ ವ್ಯಾಪಾರ ಅಭಿವೃದ್ಧಿ ಲಾಭ ಅನ್ನದೆ ಪ್ರತಿಭಾವಂತರಿಗೆ ಗುರುತಿಸಿ ಪ್ರೋತ್ಸಾಹವನ್ನು ಮಾಡ್ತಾರೆ. ಯಾರಿಗಾದರೂ ಸಹಾಯದ ಅವಶ್ಯಕತೆ ಇದ್ರೆ ಧಾರಾಳ ಮನಸ್ಸಿನಿಂದ ಸಹಾಯ ಮಾಡ್ತಾರೆ. ಜೀವನದಲ್ಲಿ ಅಲ್ಪ ಸ್ವಲ್ಪ ದುಡಿದು ಒಂದು ಸ್ಥಾನಕ್ಕೆ ಬಂದವರು ಇನ್ನೊಬ್ಬರನ್ನ ನೋಡಿ ಅವರು ಮಾಡುವ ಒಳ್ಳೆಯ ವಿಷಯವನ್ನ ಮೆಚ್ಚಿಕೊಳ್ಳೋದಕ್ಕೆ ಹಿಂಜರಿತಾರೆ. ಕಾರಣ ಅವರಲ್ಲಿರೋ ಈಗೋ. ಆದರೆ ಆನಂದ್ ಮಹೇಂದ್ರ ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿದ್ರು ಯಾವುದೇ ಈಗೋ ಇಲ್ಲದೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಸೋಷಿಯಲ್ ಮೀಡಿಯಾ ಸಹಾಯದಿಂದ ಇವರು ಮಾಡಿದ ಕೆಲ ಒಳ್ಳೆ ಕೆಲಸಗಳ ಬಗ್ಗೆ ತಿಳಿಯುವುದಾದ್ರೆ, ಮೈಸೂರಿಗೆ ಸೇರಿದ ದಕ್ಷಿಣ ಮೂರ್ತಿ ಅವರ ತಾಯಿ ಬಾಲ್ಯದಿಂದಲೇ ತಮ್ಮ ಊರನ್ನ ಬಿಟ್ಟು ಹೊರ ಪ್ರಪಂಚವನ್ನ ನೋಡಿರೋದಿಲ್ಲ. ಹಾಗಾಗಿ ಅವರ ಮಗ ತನ್ನ ಬ್ಯಾಂಕ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ತಮ್ಮ ತಾಯಿಯನ್ನ ಸ್ಕೂಟರ್ ಮೇಲೆ ಕೂರಿಸಿಕೊಂಡು ಭಾರತ ದೇಶದ ತೀರ್ಥ ಕ್ಷೇತ್ರಗಳನ್ನ ದರ್ಶನ ಮಾಡಿಸುತ್ತಾ 48,000 ಕಿಲೋಮೀಟರ್ಗಳನ್ನ ಸುತ್ತಾಡಿಸಿದ್ರು. ಈ ವಿಷಯ ಆನಂದ್ ಮಹೇಂದ್ರ ಅವರಿಗೆ ತಿಳಿದು ಸ್ಕೂಟರ್ ಮೇಲೆ ಪ್ರಯಾಣ ಒಳ್ಳೆಯದಲ್ಲ ಅಂತ ಅವರಿಗೆ ಮಹೇಂದ್ರ KV ಅನ್ನೋ ಕಾರನ್ನು ನೀಡ್ತಾರೆ. ಹಾಗೆ ಮಧ್ಯಪ್ರದೇಶದ ಶೋಭರಾಮ್ ಅನ್ನೋ ವ್ಯಕ್ತಿ ತನ್ನ ಮಗನ 10ನೇ ತರಗತಿಯ ಪರೀಕ್ಷೆಯನ್ನು ಬರೆಸಲು 106 ಕಿಲೋಮೀಟರ್ಗಳು ಸೈಕಲ್ ತುಳಿದು ಬಂದ ವಿಷಯ ತಿಳಿದು ಆ ಹುಡುಗನ ಮುಂದಿನ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಎಲ್ಲ ತಾನೇ ಭರಿಸುತ್ತೇನೆ ಅಂತ ಜವಾಬ್ದಾರಿನ ತೆಗೆದುಕೊಳ್ತಾರೆ. ತಮಿಳುನಾಡಿನ ಎಂ ಕಮಲಾ ಅನ್ನೋ ವೃದ್ಧೆ ಕಳೆದ 30 ವರ್ಷಗಳಿಂದ ಇಡ್ಲಿಯನ್ನ ತುಂಬಾ ಕಡಿಮೆ ಬೆಲೆಗೆ ಮಾರ್ತಾ ಇದ್ರು. ಈಗಲೂ ಬಡವರಿಗೆ ₹1 ಇಡ್ಲಿಯನ್ನ ಮಾರುತ್ತಿರುವ ಇವರನ್ನ ಎಲ್ಲರೂ ಇಡ್ಲಿ ಅಮ್ಮ ಅಂತ ಕರೀತಾರೆ. ಇವರ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಆನಂದ್ ಮಹೇಂದ್ರ ಅವರಿಗೆ ಗೊತ್ತಾಗತ್ತೆ. ಈಗಲೂ ಅವರು ಸೌದೆ ಒಲೆಯನ್ನು ಬಳಸುತ್ತಿರುವುದನ್ನು ಕಂಡು ಆಶ್ಚರ್ಯವಾದ ಆನಂದ್ ಮಹೇಂದ್ರ ಅವರಿಗೆ ಗ್ಯಾಸ್ ಸ್ಟೋವ್ ಅನ್ನು ಕೊಡಿಸುವುದಲ್ಲದೆ ಗ್ಯಾಸ್ಗೆ ಬೇಕಾಗುವ ವೆಚ್ಚವನ್ನು ತಾವೇ ಭರಿಸುತ್ತೇನೆ ಅಂತ ಹೇಳಿ ಒಂದು ದಿನದಲ್ಲಿ ಎಲ್ಲವನ್ನ ಅರೇಂಜ್ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ಚಿಕ್ಕ ಮನೆಯಲ್ಲಿ ಆ ವೃದ್ಧೆ ಕಷ್ಟಪಡೋದನ್ನು ತಿಳಿದು ಮದರ್ಸ್ ಡೇ ದಿನದಂದು ಆ ತಾಯಿಗೆ ಒಂದು ಮನೆಯನ್ನ ನಿರ್ಮಿಸಿಕೊಡ್ತಾರೆ. ದೆಹಲಿಯಲ್ಲಿ ಕಾಲು ಕೈಗಳು ಇಲ್ಲದಿರುವ ಒಬ್ಬ ವಿಕಲಚೇತನ ತಾನು ಆಪರೇಟ್ ಮಾಡಿಕೊಳ್ಳುವ ರೀತಿ ಒಂದು ಬೈಕ್ ಇಂಜಿನಿಂದ ಒಂದು ಆಟೋವನ್ನು ತಯಾರಿಸಿಕೊಂಡು
ಆ ಆಟೋ ನಡೆಸುತ್ತಾ ಜೀವನವನ್ನು ನಡೆಸ್ತಾರೆ. ಈ ವಿಷಯ ತಿಳಿದ ಆನಂದ್ ಮಹೀಂದ್ರ ತನ್ನ ಮಹೇಂದ್ರ ಲಾಜಿಸ್ಟಿಕ್ ಕಂಪನಿಯಲ್ಲಿ ಆ ವಿಕಲಚೇತನಿಗೆ ಒಂದು ಉದ್ಯೋಗವನ್ನು ಕೊಡಿಸ್ತಾರೆ. ಹಾಗೆ ಒಬ್ಬ ಆಟೋ ಡ್ರೈವರ್ ತನ್ನ ಆಟೋ ಹಿಂಭಾಗವನ್ನು ಮಹೇಂದ್ರ ಸ್ಕಾರ್ಪಿಯೋ ಕಾರ್ ಹಿಂಭಾಗದ ಹಾಗೆ ಬದಲಾಯಿಸಿಕೊಂಡು ಆ ಆಟೋ ನಡೆಸುತ್ತಿರುವ ಮಾಹಿತಿ ಗೊತ್ತಾಗತ್ತೆ. ಇದರಿಂದಾಗಿ ಆ ಆಟೋವನ್ನು ತಾವೇ ಖರೀದಿ ಮಾಡಿ ಆ ಆಟೋವನ್ನು ತಮ್ಮ ಮ್ಯೂಸಿಯಂನಲ್ಲಿ ಇರಿಸಿ ಆ ಆಟೋ ಚಾಲಕನಿಗೆ ಹೊಸ ಮಹೇಂದ್ರ ಟ್ರಕ್ಕನ್ನು ನೆನಪಿನ ಕಾಣಿಕೆಗೆ ಕೊಡ್ತಾರೆ. ಅಬಿದ್ ಖಾನ್ ಅನ್ನು ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ ತಮ್ಮ ಬಡತನದ ಕಾರಣದಿಂದಾಗಿ ಆಟೋ ಓಡಿಸುತ್ತಿರುವ ವಿಷಯ ತಿಳಿದು ಆತನಿಗೆ ಬಾಕ್ಸಿಂಗ್ ಅಕಾಡೆಮಿಯನ್ನು ಪ್ರಾರಂಭಿಸಲು ಬೇಕಾದ ಪೂರ್ತಿ ಖರ್ಚು ವೆಚ್ಚವನ್ನು ಭರಿಸಲು ಮುಂದಾಗ್ತಾರೆ. ಒಬ್ಬ ಚಪ್ಪಲಿ ಹೊಲಿಯುವ ವ್ಯಕ್ತಿ ಸ್ವಲ್ಪ ಕ್ರಿಯೇಟಿವಿಟಿ ಬಳಸಿ ಶೂ ಹಾಸ್ಪಿಟಲ್ ಅನ್ನು ಬ್ಯಾನರ್ ಹಾಕಿಕೊಂಡ ಐಡಿಯಾವನ್ನು ಆನಂದ್ ಮಹೀಂದ್ರ ಅವರು ಮೆಚ್ಚಿಕೊಂಡು ಅವರ ಟೀಮನ್ನು ಕಳಿಸಿ ಆತನಿಗೆ ಬೇಕಾದ ಸಹಾಯವನ್ನು ಮಾಡ್ತಾರೆ. ಹೀಗೆ ಆನಂದ್ ಮಹೀಂದ್ರ ಅವರು ಸಾಮಾಜಿಕ ಜಾಲತಾಣದ ಸಹಾಯದಿಂದ ಆದಷ್ಟು ಜನರಿಗೆ ಸಹಾಯವನ್ನು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನನ್ನಿ ಖಾಲಿ ಅನ್ನೋ ಸ್ವಚ್ಛಂದ ಸಂಸ್ಥೆಯನ್ನು ಸ್ಥಾಪಿಸಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಸಹಾಯವಾಗ್ತಿದೆ. ಹೀಗೆ ಹೇಳ್ತಾ ಹೋದರೆ ಆನಂದ್ ಮಹೀಂದ್ರ ಅವರು ಮಾಡುವ ಸಹಾಯಕ್ಕೆ ಮಿತಿನೇ ಇಲ್ಲ. ಆನಂದ್ ಮಹೀಂದ್ರ ವ್ಯಾಪಾರ ರಂಗದಲ್ಲಿ ಮಾಡಿದ ಕೃಷಿಗೆ ಹಾಗೂ ಸೇವೆಗಾಗಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲ, ಫೋರ್ಬ್ಸ್ ಮ್ಯಾಗಝಿನ್ 2013ರಲ್ಲಿ ಎಂಟರ್‌ಪ್ರೆನ್ಯೂರ್ ಆಫ್ ದಿ ಇಯರ್ ಆಗಿ, ಫಾರ್ಚೂನ್ ಮ್ಯಾಗಝಿನ್ ದಿ ವರ್ಲ್ಡ್ 50 ಗ್ರೇಟೆಸ್ಟ್ ಲೀಡರ್ಸ್ ಆಗಿ ಗುರುತಿಸಿದೆ. ಇದರ ಜೊತೆಗೆ ಇವರಿಗೆ ಇನ್ನೂ 10 ಹಲವು ಅವಾರ್ಡ್ಗಳು ಲಭಿಸಿದೆ. ಕೊನೆಗೆ ಒಂದು ಮಾತು ಸ್ನೇಹಿತರೆ, ಆನಂದ್ ಮಹೀಂದ್ರ ಅವರನ್ನು ನೋಡಿದಾಗ ಒಂದನ್ಸತ್ತೆ, ತನಗೆ ಎಷ್ಟೋ ಕೋಟಿ ಆಸ್ತಿ ಇದ್ರು, ಸಮಾಜದಲ್ಲಿರುವ ಹಲವಾರು ಜನಕ್ಕೆ ಸಹಾಯ ಮಾಡ್ತಿದ್ರು, ಇನ್ನೊಬ್ಬರ ಆತ್ಮವಿಶ್ವಾಸವನ್ನು ಕುಗ್ಗಿಸಿದೆ ಹೂಡಿಕೆಯ ರೂಪದಲ್ಲಿ, ಪ್ರೋತ್ಸಾಹದ ರೂಪದಲ್ಲಿ, ಉದ್ಯೋಗದ ರೂಪದಲ್ಲಿ ಸಹಕರಿಸುತ್ತಿರುವುದು ನೋಡಿದ್ರೆ ತುಂಬಾನೇ ಖುಷಿಯಾಗತ್ತೆ. ಹಾಗೂ ಇವರ ಮೇಲೆ ಅಭಿಮಾನ ಹೆಚ್ಚಾಗತ್ತೆ. ಜೀವನದಲ್ಲಿ ಹತಾಶವಾದವರಿಗೆ ಬೇಕಾಗಿದ್ದು ಹಣವಲ್ಲ, ಪ್ರೋತ್ಸಾಹದ ಮಾತು, ತಮ್ಮ ಆತ್ಮವಿಶ್ವಾಸವನ್ನು ತುಂಬುವ ಮನುಷ್ಯ. ಇದೆಲ್ಲವನ್ನ ಅಚ್ಚುಕಟ್ಟಾಗಿ ಮಾಡುತ್ತಿರುವ ಆನಂದ್ ಮಹೀಂದ್ರ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇದು ಆನಂದ್ ಮಹೀಂದ್ರ ಅವರ ಬಗ್ಗೆ ಒಂದು ಚಿಕ್ಕ ಕಿರುಪರಿಚಯ ಅಂತ ಹೇಳ್ತಾ, ಆನಂದ್ ಮಹೀಂದ್ರ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.